ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಸಹಾಯಕ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. ಸ್ಯಾಲರಿ ಬಂದುಬಿಟ್ಟು 34,500 ರೂಪಾಯಿ ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ. ಇದು ಉದ್ಯೋಗ ಬಂದುಬಿಟ್ಟು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ನಿಮ್ಮ ಉದ್ಯೋಗವಾಗಿದೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು ಹಾಗೂ ಸ್ಯಾಲರಿ ಅಪ್ಲೈ ಮಾಡೋದು ಹೇಗೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತದೆ. ಫ್ರೆಂಡ್ಸ್, ಇದರ ವಿಷಯಕ್ಕೆ ಹೋಗುವಾಗ ಫ್ರೆಂಡ್ಸ್, ಇದು ಕೇಂದ್ರ ಮಾಲಿನ್ಯ ಮಂಡಳಿ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿದೆ. ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಇದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು ಹಾಗೂ ಸ್ಯಾಲರಿ ಅಪ್ಲೈ ಮಾಡೋದು ಹೇಗೆ ಅಂತ ತಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆತಗೊಂಡು ಇದು ಇನ್ಫಾರ್ಮೇಷನ್ ಇರ್ತಿ ಬಂದಿದೆ ನೋಡಿ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ CPCB ಆಗಿರುತ್ತದೆ. ಹುದ್ದೆಗಳ ಹೆಸರು ಸಹಾಯಕ ಹುದ್ದೆಯಾಗಿದೆ. ಒಂದು ಹುದ್ದೆ ಖಾಲಿಯನ್ನು ಕೊಟ್ಟಿದ್ದಾರೆ. ವೇತನ ಬಂದುಬಿಟ್ಟು 35,500 ರೂಪಾಯಿ ಪ್ರತಿ ತಿಂಗಳ ಸ್ಯಾಲರಿ ಇರುತ್ತೆ. ಆಮೇಲೆ ಉದ್ಯೋಗ ಸ್ಥಳ ಬೆಂಗಳೂರಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ. ಎಂದು ನೇರವಾಗಿ ವಾಕಿನ ಸಂದರ್ಶನ ಇರುವ ಒಂದು ಉದ್ಯೋಗ ಆಗಿದೆ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಮತ್ತು ಫೀಸ್ ಕೂಡ ಇರೋದಿಲ್ಲ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ LLB ಪಾಸ್ ಆದರು ಹಾಗೂ ಪದವಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದಾರೆ. LLBಯಲ್ಲಿ ಪದವಿ ಪಾಸ್ ಆಗಿರಬೇಕು. ವಯೋಮಿತಿ 16/12/2024 40 ವರ್ಷ ಆಗಿರಬೇಕು. ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಆಮೇಲೆ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಇಲ್ಲಿ ನೇರವಾಗಿ ವಾಕಿನ್ ಅಂದರೆ ಇಂಟರ್ವ್ಯೂ ಮೂಲಕ ಇರತಕ್ಕಂಥ ಒಂದು ಉದ್ಯೋಗವಾಗಿದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಈ ರೀತಿಯಾಗಿದೆ. ಅಂದರೆ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗುತ್ತೆ. ನೀವು ಇಂಟರ್ವ್ಯೂ ಹೋಗುವ ಪ್ಲೇಸ್ ಆಗಿದೆ ಇದು. CPCB ಪ್ರಾದೇಶಿಕ ನಿರ್ದೇಶನಾಲಯ, ದಕ್ಷಿಣ ನಿಸರ್ಗ ಭವನ, 1ನೇ ಮಹಡಿ, ತಿಮ್ಮಯ್ಯ ರಸ್ತೆ, 7ನೇ ಡಿ ಕ್ರಾಸ್, ಶಿವನಗರ, ಬೆಂಗಳೂರು ಕೊಟ್ಟಿದ್ದಾರೆ. 16 ಡಿಸೆಂಬರ್ 2024 ಆಗಿದೆ. ಇಲ್ಲಿ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ 14/11/2024. ಸಂದರ್ಶನ ಇರುವ ದಿನಾಂಕ 16 ಡಿಸೆಂಬರ್ 2024 ಆಗಿದೆ. ತಾವಷ್ಟು ಇಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಅವರು PDF ಕೂಡ ಕೊಟ್ಟಿದ್ದಾರೆ. ಈ PDF ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು CPCBದ ಅಫಿಷಿಯಲ್ ವೆಬ್ಸೈಟ್ ಲೋಗೋ ಆಗಿದೆ. ಇಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ, ಸೌತ್ ಅಂತ. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದು ಅಫಿಷಿಯಲ್ ಅಡ್ರೆಸ್ಸು. ಇದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ ದಿನಾಂಕ 14/11/2024 ಆಗಿದೆ. ನೋಟಿಸ್ ಫಾರ್ ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಅಂತ ಲೀಗಲ್ ಫಾರ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೀಜನಲ್ ಡೈರೆಕ್ಟರೇಟ್ ಸೌತ್ ಬೆಂಗಳೂರು ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CBC ಮಾಲಿನ್ಯ ಇಲಾಖೆ ನೇಮಕಾತಿ ಆಗಿದ್ದು. CBC ರೀಜನಲ್ ಡೈರೆಕ್ಟರೇಟ್ ಸೌತ್ ಬೆಂಗಳೂರು ಇನ್ವೈಟ್ ಅಪ್ಲಿಕೇಶನ್ ಫಾರ್ ದಿ ಒನ್ ಪೋಸ್ಟ್ ಅಸಿಸ್ಟೆಂಟ್ ಲೀಗಲ್, ಅಂದರೆ ಅಸಿಸ್ಟೆಂಟು ಲೀಗಲ್ ಹುದ್ದೆ ಆಗಿದೆ. ಇದಕ್ಕೆ ಜನರಲ್ ಕಂಡೀಷನ್ಸ್ ಅಪ್ಲೈ ಕೊಟ್ಟಿದ್ದಾರೆ. ಓನ್ಲಿ ಪರ್ಸನ್ ಇಂಡಿಯನ್ ಸಿಟಿಜನ್ ಆಗಿರಬೇಕು. ಅಪ್ಲಿಕೇಶನ್ ಶುಡ್ ಬಿ ಸೆಂಟ್ ಇನ್ ಹ್ಯಾಂಡ್ ರಿಟರ್ನ್ ಟೈಪ್ ಆಫ್, ಒಂದು ಕೈಯಿಂದ ಬರ್ಕೊಂಡು ಹೋಗ್ಬೇಕಂತ ಈ ಪೋಸ್ಟಲ್ಲಿ ಕೊಟ್ಟಿದ್ದಾರೆ. ಅನ್ಸೈನ್ಡ್ ಅಪ್ಲಿಕೇಶನ್ಸ್ ವಿಚ್ ಕಂಪ್ಲೀಟೆಡ್ ಇನ್ಫಾರ್ಮೇಷನ್ ಶಾಲ್ ಬಿ ನಾಟ್ ಕನ್ಸಿಡರ್ಡ್. ಅಪ್ಲಿಕೇಶನ್ ಅರ್ಧಂಬರ್ಧಾರೆ ಕನ್ಸಿಡರ್ ಆಗೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಷನ್ ವಿಲ್ ಬಿ ದಿ ವಾಲ್ಕನ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಕ್ಸಾಮ್ ಇದೆಲ್ಲ ನೇರವಾಗಿ ಸಂದರ್ಶನ ಮೂಲಕ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಎಜುಕೇಷನ್ LLB, LLM, PGDL ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ನೋ ಡಿ ಅಂತ ಕೊಟ್ಟಿದ್ದಾರೆ. CPCB ಶಾಲ್ ಬಿ ಫೈನಲ್ ಸೆಲೆಕ್ಷನ್ ಕ್ಯಾಂಡಿಡೇಟ್ ದಿ ಪಾಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಟರ್ಮ್ಸ್ ಮತ್ತು ರೆಫರೆನ್ಸ್ ಕೊಟ್ಟಿದ್ದಾರೆ. ಹುದ್ದೆಗಳ ಹೆಸರು ಮತ್ತು ಅಸಿಸ್ಟೆಂಟ್ ಲೀಗಲ್ ಹುದ್ದೆ ಆಗಿದೆ. ಡಿಗ್ರಿ ಲಾ ಆಗಿರಬೇಕು ಕ್ವಾಲಿಫಿಕೇಷನು. ರೆಫರೆನ್ಸ್ ಶಾಲ್ ಬಿ ಗಿವನ್ LLM ಡಿಗ್ರಿ ಹೋಲ್ಡರ್ ಅವರು ಕೂಡ ಡಿಪ್ಲೊಮಾ ಕೂಡ ಅಪ್ಲೈ ಮಾಡೋದು ಕೊಟ್ಟಿದ್ದಾರೆ. ಹಾಗೂ 4 years ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ವಿಲ್ ಬಿ ಗಿವನ್ ಫಾರ್ ದಿ ವರ್ಕಿಂಗ್ ಎನ್ವೈರನ್ಮೆಂಟಲ್ ಫೀಲ್ಡ್ ಇನ್ ದಿ ಅಡ್ವೊಕೇಟ್ ಅಂತ ಕೊಟ್ಟಿದ್ದಾರೆ. ಏಜ್ ಲಿಮಿಟು 40 ಕೊಟ್ಟಿದ್ದಾರೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಏನು ವರ್ಕ್ ಮಾಡಬೇಕಾದ್ರೆ ಏನು ರೆಸ್ಪಾನ್ಸಿಬಿಲಿಟಿ ಅದನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ಓದ್ಕೋಬೋದು. ಸ್ಯಾಲ್ರಿ 34,500 ರೂಪಾಯಿ ಪ್ರತಿ ತಿಂಗಳಂತ ಕೊಟ್ಟಿದ್ದಾರೆ. ಈ ಕೆಳಗಡೆ ಅಪ್ಲಿಕೇಶನ್ ಶುಡ್ ಡಿಲೇ ಫೀಲ್ಡ್ ಸೈನ್ ಇನ್ ದಿ ಲೇಟೆಸ್ಟ್ ಕಲರ್ ಫೋಟೋ ಪಾಸ್ಪೋರ್ಟ್ ಸೈಜ್ ಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಅಪ್ರೋಚಲ್ಲಿ ಮೇಂಟೈನ್ಡ್ ಪರ್ಫಾರ್ಮಾ ಶುಡ್ ಬಿ ಟೈಪ್ಡ್ ಆರ್ ದಿ ಆ್ಯಂಡ್ ರಿಟರ್ನ್ ಎಲಿಜಿಬಲ್ ಬೈ ದಿ ಕ್ಯಾಂಡಿಡೇಟ್ನ ಈ ಬರೆಯಿಂದ ಬರ್ಕೊಂಡು ಹೋಗ್ಬೇಕಂತ ಇಂಟರ್ವ್ಯೂ ಹೋಗ್ಬೇಕಾದ್ರೆ ಇಲ್ಲಿ ಇಂಟರ್ವ್ಯೂ ಪ್ಲೇಸ್ ಕೊಟ್ಟಿದ್ದಾರೆ. ವಾಲ್ಕನ್ ಇಂಟರ್ವ್ಯೂ 16 ಡಿಸೆಂಬರ್ 2024 ಬೆಳಗ್ಗೆ 10 ಗಂಟೆ ಕೊಟ್ಟಿದ್ದಾರೆ. CPCB ರೀಜನಲ್ ಡೈರೆಕ್ಟರ್ ಸೌತ್ ನಿಸರ್ಗ ಭವನ, ಫಸ್ಟ್ ಫ್ಲೋರ್, ತಿಮ್ಮಯ್ಯ ರಸ್ತೆ, 7 ಡಿ ಕ್ರಾಸ್, ಶಿವನಗರ, ಬೆಂಗಳೂರು. ಇಲ್ಲಿ ಕೆಳಗಡೆ ಗೂಗಲ್ ಮ್ಯಾಪ್ ಕೂಡ ಹಾಕಿದ್ದಾರೆ. ಇಲ್ಲಿ ಮೆಜೆಸ್ಟಿಕ್ ಇದೆ. ಮೆಜೆಸ್ಟಿಕ್ನಿಂದ 17 ನಿಮಿಷ ಇದೆ. 4.47 ಕಿಲೋಮೀಟರ್ ಆಗಿದೆ. ಇಲ್ಲಿ ಪ್ಲೇಸ್ ಇದೆ. ಇಲ್ಲಿಂದ ತಾವು ಮೆಜೆಸ್ಟಿಕ್ನಿಂದ ನೇರವಾಗಿ ಹೋಗೋದು, ಇಂಟರ್ವ್ಯೂಗೆ ಹೋಗೋರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ. ನೇರವಾಗಿ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಇದು ಆಫೀಸಲ್ಲಿ ಕಡಿಮೆಂತ ಇಮೇಲ್ ಆಗಿದೆ. ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಾದ್ರೆ ಈ ಇಮೇಲ್ಗೆ ತಾವು ಇಮೇಲ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೋಬೋದಾಗಿದೆ. ಇದಿಷ್ಟು ಆಫೀಸಲ್ಲಿ ಕಡಿಮೆಂತ PDF ಆಗಿದೆ.
ಈ PDF ಅನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ತಾವು ಅಲ್ಲಿಂದ PDF ನೋಡಿಕೊಂಡು ಓದ್ಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಪಾಸವರು ಯಾರು ಇದ್ದರೆ ಹಾಗೂ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದರೂ ಮಾತ್ರ ಅವು ಇದಕ್ಕೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು. ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿ ಇಂಟರ್ವ್ಯೂ ಕೂಡ ಹೇಳ್ತಾರೆ, ಹಾಗೂ ಅಲ್ಲಿ PDF ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಇಮೇಲ್ ಮಾಡಿರೋ ಮಾಹಿತಿ ಕೂಡ ಅಲ್ಲಿಂದ ನಮಗೆ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಇದೊಂದು ಸೆಂಟ್ರಲ್ ಬೋರ್ಡ್ನ ನೇಮಕಾತಿಯಾಗಿದೆ. ನಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅರ್ಜಿ ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.